ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನೆಸ್ಟೇಷಿಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ. ಸೊ ಏನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನನಗೆ ಸ್ವಲ್ಪ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋಕೆ ಇಷ್ಟ. ಕಿಚನ್ ಕಾರ್ನರಲ್ಲಿ ಈ ಥರ ಸ್ಪೈಸಸ್ ಜಾರ್ ಇರಲಿಲ್ಲ, ಹಾಗಾಗಿ ಈ ಸ್ಪೈಸಸ್ ಜಾರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಫಸ್ಟ್ ನಾನು ಬಾಕ್ಸ್ ಎಲ್ಲ ನೀಟಾಗಿ ಒಂದು ಬಟ್ಟೆಯಲ್ಲಿ ವೈಪ್ ಮಾಡಿಕೊಂಡು ಆಮೇಲೆ ಏನೇನು ಸ್ಪೈಸಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಪೆಪ್ಪರ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂತ ಅಂದರೆ ನೀವು ಇದಕ್ಕೆ ಡ್ರೈ ನಟ್ಸ್ನ ಕೂಡ ಇಡ್ಬೋದು. ನಾನಿಲ್ಲಿ ಚಕ್ಕೆ, ಲವಂಗ ಆ ಥರದ್ದೆಲ್ಲದನ್ನು ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಿ ಏನಾದರೂ ಒಂದೊಂದು ಹೊಸ ಐಟಮ್ಸು ಯೂನಿಕ್ ಆಗಿರೋದನ್ನು ಪರ್ಚೇಸ್ ಮಾಡಿ ನನಗೆ ಯಾವಾಗಲೂ ಇಷ್ಟ. ಇವಾಗ ಎಲ್ಲದನ್ನು ಸ್ಟ್ಯಾಂಡಿಗೆ ಸೆಟ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಕೆಳಗಡೆ ಸ್ವಲ್ಪ ಬಾಕ್ಸ್ ಏನಿತ್ತು ಅದು ದೊಡ್ಡದಾಗಿತ್ತಲ್ವ, ಅದಕ್ಕೆ ನಾನು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಏರ್ ಟೈಟ್ ಸ್ಟೋರೇಜ್ ಆಗಿರೋದ್ರಿಂದ ಯಾವುದೇ ರೀತಿ ಇದರಲ್ಲಿ ಮೆತ್ತಗಾಗಲ್ಲ. ಸೆಟ್ ಆಫ್ 7 ಜಾರ್ಸ್ ಆಗಿರೋದ್ರಿಂದ ವುಡನ್ ಸ್ಟೋರೇಜ್ ಬಾಕ್ಸು ತುಂಬಾ ಯೂನಿಕ್ಕಾಗಿ ಸಖತ್ತಾಗಿ ನನ್ನ ಒಂದು ಕಿಚನ್ ಕಾರ್ನರಿಗೆ ಇದು ಸೆಟ್ ಮಾಡಿಕೊಂಡೆ. ಆ್ಯಂಡ್ ನೀವೇ ಕೂಡ ಕಮೆಂಟ್ ಮಾಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಗ್ಲಾಸ್ ಕುಕ್ಕಿಂಗ್ ಪಾಟ್ನ ತೊಗೊಂಡಿದ್ದೀನಿ, ಪಿಂಕ್ ಕಲರು. ಫಸ್ಟ್ ಇದರಲ್ಲಿ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಮೊಳಕೆ ಹುರುಳಿಕಾಳನ್ನ ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದರಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲದೂ ಕೂಡ ನಾನು ಹೇಗಿದೆ ಅಂತ ಹೇಳಿ ಫಸ್ಟ್ ಟೈಮ್ ಟೆಸ್ಟ್ ಮಾಡಿದ್ದು. ಆಮೇಲೆ ನಾನು ಇದರಲ್ಲಿ ನೆಸ್ಟೇಷಿಯಾದಲ್ಲೇ ಸೆಟ್ ಆಫ್ 6 ಫುಡ್ ಸ್ಟೋರೇಜ್ ಅಥವಾ ವೆಜಿಟೇಬಲ್ ಸ್ಟೋರೇಜ್ ಕಂಟೈನರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ಇದರಲ್ಲಿ ಸ್ವಲ್ಪ ಹಣ್ಣುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಯಾವುದೇ ರೀತಿ ಫುಡ್ನ ಸ್ಟೋರೇಜ್ ಮಾಡಿರಲಿಲ್ಲ. ಬಟ್ ವೆಜಿಟೇಬಲ್ಸ್ ಮತ್ತು ಹಣ್ಣನ್ನು ಹಾಕಿಟ್ಟಾಗ ಆಲ್ಮೋಸ್ಟ್ ಒಂದು 4-5 ಡೇಸ್ ಆದರೂ ಕೂಡ ತುಂಬಾ ಫ್ರೆಶ್ ಆಗಿತ್ತು. ಹಾಗಾಗಿ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಕಿಚನ್ನಲ್ಲಿ ಒಂದು ಪ್ಯಾಂಟ್ರಿ ಯೂನಿಟಿಗೆ ಏನಾದರೂ ಯೂನಿಕ್ ಆಗಿರಲಿ ಅಂತ ಹೇಳಿಬಿಟ್ಟು ಈ ಥರ ಗ್ಲಾಸ್ ಸ್ಟೋರೇಜ್ ಜಾರ್ನ ತಗೊಂಡೆ. ಇದು ಲಿಡ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಏರ್ ಟೈಟ್ ಆಗಿರೋದ್ರಿಂದ ಯಾವುದೇ ರೀತಿ ಗ್ರೈನ್ಸ್ಗಳು ಹುಳ ಬರಲ್ಲ, ಫ್ರೆಶ್ ಆಗಿ ಕೂಡ ಇರುತ್ತೆ. ಆ್ಯಂಡ್ ತುಂಬಾ ಎಲಿಗೆಂಟಾಗಿ ಕಾಣ್ತಾ ಇತ್ತು ನನ್ನ ಪ್ಯಾಂಟ್ರಿ ಯೂನಿಟಿಗೆ. ಆ್ಯಂಡ್ ದಿಸ್ ಈಸ್ ನನ್ನ ಮಗಳಿಗೋಸ್ಕರ ತಗೊಂಡಿರುವಂತಹ ಲಂಚ್ ಬಾಕ್ಸು. ಆ್ಯಂಡ್ ಅವಳಿಗೆ ಕೊಟ್ಟು ಕಳಿಸಿದ್ದೀನಿ ನಾನು. ಅವಳು ಬಿಸಿನೇ ಇರುತ್ತೆ ಅಮ್ಮ ಅಂತ ಹೇಳಿದ್ಲು. ಆ್ಯಂಡ್ ಯಾವುದೇ ರೀತಿ ಲೀಕೇಜ್ ಕೂಡ ಆಗಲ್ಲ. 2 ಕಂಪಾರ್ಟ್ಸ್ಮೆಂಟ್ ಕೂಡ ಇದೆ ಇದ್ರ ಬಾಕ್ಸಲ್ಲಿ. ಆ್ಯಂಡ್ ಅವರೇ ಸ್ಪೂನ್ ಮತ್ತು ಫೋರ್ಕ್ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಲ್ಯಾವೆಂಡರ್ ಕಲರ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಇದೊಂದು ಬೇಕಿಂಗ್ ಡಿಶಸ್ಸು, ಬಟ್ ನಾನು ಇದರಲ್ಲಿ ಯಾವುದೇ ರೀತಿ ಬೇಕ್ ಮಾಡಿರಲಿಲ್ಲ. ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿಬಿಟ್ಟು ಸ್ಟೋರೇಜ್ ಬಾಕ್ಸ್ ಥರ ಯೂಸ್ ಮಾಡಿದೆ. ಕಲರ್ ನೋಡಿ, ಎರಡು ಸಖತ್ತಾಗಿದೆ ಅಲ್ವಾ. ಆ್ಯಂಡ್ ಪ್ಯಾಂಟ್ರಿ ಯೂನಿಟಿಗೆ ನಾನು ಏನು ಹಾಕಿಟ್ಕೊಂಡಿದ್ದೆ ಏರ್ ಟೈಟ್ ಗ್ಲಾಸ್ ಜಾರ್ನ ನಾನು ಎಲ್ಲದನ್ನು ಅರೇಂಜ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಗ್ಲಾಸ್ ಪಾಟ್ ಬ್ರೇಕ್ ಆಗಲಿಲ್ವಾ ಅಂತ ಕೇಳ್ತಾ ಇದ್ರಿ. ಇಲ್ಲ, ನಾನು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಬಾಯ್ಲ್ ಮಾಡಿಕೊಂಡೆ. ಹಾಗಾಗಿ ಯಾವುದೇ ರೀತಿ ಬ್ರೇಕ್ ಆಗಲಿಲ್ಲ. ಹಾಗಾಗಿ ನೀರೇನು ಬಾಯ್ಲ್ ಮಾಡ್ಕೊಂಡಿದ್ದೆ ಕಾಳುಗಳನ್ನ ತೆಗೆದು ನೀರನ್ನ ಮಾತ್ರ ಒಂದು ಬೌಲಿಗೆ ಹಾಕಿ. ಇದಂತೂ ಬಿರಿಯಾನಿ ಪಾಟ್ ಅಂತೂ ಪಿಂಕ್ ಕಲರ್ ಆಗಿ ಸಖತ್ತಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಕುಕ್ಕಿಂಗ್ ಪಾಟಾಗೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಡಿನ್ನರ್ ಪ್ಲೇಟು ಮತ್ತು ಸೂಪ್ ಬೌಲ್ಸ್ ಅಂತೂ ತುಂಬಾ ಯೂನಿಕ್ ಆಗಿತ್ತು. ಆ್ಯಂಡ್ ಇದರಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇತ್ತು. ನನಗೆ ಯಾವ್ದು ಬೇಕೋ ಅದನ್ನು ಮಾತ್ರ ನಾನು ಚೂಸ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಪ್ರತಿಯೊಂದು ಕೂಡ ಯೂನಿಕ್ ಆಗಿದೆ ಅನ್ನಿಸ್ತು. ಇದರಲ್ಲಿ ಜಾಮೂನ್ ಜ್ಯೂಸನ್ನ ಮಾಡಿಬಿಟ್ಟು ಕಾಕ್ಟೈಲ್ ಗ್ಲಾಸಿಗೆ ಹಾಕಿಡ್ತಾ ಇದ್ದೀನಿ. ನೀವೇನು ಪರ್ಪಸಿಗೆ ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ವೆರಿ ಎಲಿಗೆಂಟಾಗಿ ಕೂಡ ಇತ್ತು, ಯೂನಿಕ್ ಆಗಿತ್ತು. ಆ್ಯಂಡ್ ಇದು ಅಷ್ಟೇ ಒಂದು ಸೆರಾಮಿಕ್ ಟೀ ಪಾಟ್. ಇದ್ರ ಜೊತೆಗೆ ನನಗೆ ಒಂದು ಕಪ್ಪು ಮತ್ತು ಸಾಸರ್ನ ಕೂಡ ಕೊಟ್ಟಿದ್ದಾರೆ. ಇದು ತುಂಬಾ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟ್ಸು ಕೂಡ ಅದರದ್ದೇ ಆದಂತಹ ಒಂದು ಒಳ್ಳೆ ಕ್ವಾಲಿಟಿಲಿದೆ. ಇವಾಗ ಆಫರ್ ಕೂಡ ನಡೀತಾ ಇದೆ, ನೀವು ಕೂಡ ಚೆಕ್ ಮಾಡಿ ನೆಸ್ಟೇಷಿಯಾದಲ್ಲಿ. ಆ್ಯಂಡ್ ಇದು ಅಷ್ಟೇ ಬೇಕಿಂಗ್ ಬೌಲ್ಸು, ಹ್ಯಾಂಡಲ್ಸ್ ಕೂಡ ಕೊಟ್ಟಿದ್ದಾರೆ ಅದರಲ್ಲೇ. ನಾನು ಪ್ರತಿಯೊಂದು ಪ್ರಾಡಕ್ಟ್ಸ್ನು ಕೂಡ ನೆಸ್ಟೇಷಿಯಾಯಿಂದನೇ ಆರ್ಡರ್ ಮಾಡ್ಕೊಂಡಿದ್ದು. ವೆರಿ ಯೂನಿಕ್ ಆಗಿದೆ ಅಂತ ಹೇಳಿದೆ ಅಲ್ವಾ. ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ಸ್ನ ಕೂಡ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡಿ. ಆ್ಯಂಡ್ ಒಂದು ಮಿನಿಮಲಿಸ್ಟ್ ಗ್ಲಾಸ್ ಕೆಟಲಿಂದ ಟೀನ ಕೂಡ ಮಾಡಿಕೊಂಡೆ. ಹೋಪ್ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.